ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾ ಟಾಕ್ಸ್ ಕನ್ನಡ. ಇವತ್ತಿನ ದಿವಸ ನಮಗೆ ಗೊತ್ತು ನಮ್ಮ ಲೈಫಲ್ಲಿ ಏನೇ ಆದರೂ ಕೂಡ ಅವೆಲ್ಲದ್ರಲ್ಲೂ ನಮ್ಮ ಹ್ಯಾಬಿಟ್ಸ್ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ. ಒಳ್ಳೆ ಹ್ಯಾಬಿಟ್ಸು ನಮಗೊಂದಷ್ಟು ಬೆನಿಫಿಟ್ಸ್ನ ಕೊಡುತ್ತೆ ಆ್ಯಂಡ್ ಕೆಟ್ಟ ಹ್ಯಾಬಿಟ್ಸು ನಮ್ಮ ಲೈಫಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಕ್ವಶನ್ ಸಿಂಪಲ್ ಅನ್ಸಿದ್ರು ಕೂಡ ಆನ್ಸರ್ ಕೇಳೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮೆಲ್ರಿಗೂ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನು ಫಸ್ಟ್ ನಾವು ಅಕ್ಸೆಪ್ಟ್ ಮಾಡಬೇಕು. ಎಲ್ಲರ ಮನಸ್ಸಲ್ಲೂ ನಾವು ಮಾಡೋದೇ ಕರೆಕ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ಥಿಂಕ್ ಮಾಡಿ, ನಿಮಗೆ ಏನು ಬ್ಯಾಡ್ ಹ್ಯಾಬಿಟ್ ಇದೆ ಅಂತ ಜಸ್ಟ್ ನಿಮ್ಮ ಮೈಂಡಲ್ಲಿ ಒಂದ್ಸರಿ ಥಿಂಕ್ ಮಾಡಿ. ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ, ನಿಮ್ಗೆ ಏನು ಬ್ಯಾಡ್ ಹ್ಯಾಬಿಟ್ ಇದೆ ಅಂತ. ಸೊ ಇದನ್ನೇ ಹೇಳೋದು ಅವೇರ್ನೆಸ್ ಅಂತ. ಪಾಸಿಟಿವ್ ಚೇಂಜಸ್ಗೆ ನಿಮ್ಮ ಲೈಫಲ್ಲಿ ಇದು ಒನ್ ಆಫ್ ದ ಫಸ್ಟ್ ಸ್ಟೆಪ್, ನಿಮಗೆ ನಿಮ್ಮ ಬ್ಯಾಡ್ ಹ್ಯಾಬಿಟ್ ಗೊತ್ತಿರೋದು. ಸೊ ನಮ್ಮ ಜನ ಏನು ಹೇಳ್ತಾರೆ ನೋಡೋಣ, ಅವ್ರದ್ದು ಬ್ಯಾಡ್ ಹ್ಯಾಬಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಗೋ. ಇವತ್ತು ಸಂಡೇ ಆದರೂ ಜನನೇ ಸಿಗ್ತಾ ಇಲ್ಲ. ಏನು ಜನ ಹೊರಗಡೆ ಬಂದಿದ್ದಾರೋ ಇಲ್ವೋ, 10 ಗಂಟೆ ಆಗಿದೆ, ಇನ್ನೂ ಎದ್ದಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ದಿಲೀಪ್, ಶರತ್ ಆ್ಯಂಡ್ ಬ್ರೋ ನಿಖಿಲ್. ಓ, ನಿನ್ ಬರ್ತ್ಡೇ ಅಲ್ವೇನಿಯಾ? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಬ್ರೋ. ಸೊ ಆ್ಯಕ್ಚುಲಿ ಕಂಟೆಂಟ್ ಏನಪ್ಪ ಅಂತಂದರೆ, ನಾವೊಂದು ಹೆಲ್ತ್ ಫಿಟ್ನೆಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಂದು ಕ್ವಶನ್ ಏನಪ್ಪ ಅಂತಂದರೆ ವೆರಿ ಸಿಂಪಲ್ಲು. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಅಥವಾ ಕೆಟ್ಟ ಹ್ಯಾಬಿಟ್ನ ಬಿಡಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಇವತ್ತು, ವಾಟ್ ಇಸ್ ದಟ್ ಹ್ಯಾಬಿಟ್? ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇವತ್ತು ಎಷ್ಟನೇ ವರ್ಷದ ಬರ್ತಡೆ? 25, 26 ಇವಾಗ ಜಂಪ್ ಆಗ್ತಿದ್ದೀರಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಕರೆಕ್ಟ್. ಹಾಗಾದರೆ ನೀವು ಇವತ್ತು ನಿಮ್ಮ ಲೈಫಲ್ಲಿ ಒಂದು ರೆಸಲ್ಯೂಷನ್ ತೊಗೊತೀರಾ, ಏನಾದರೂ ಒಂದು ಹ್ಯಾಬಿಟ್ನ ಬಿಡಬೇಕು ಅಂದರೆ ಯಾವ ಹ್ಯಾಬಿಟ್ನ ಬಿಡ್ತೀರಾ? ಸೊ ಡೈಲಿ ಲೇಟಾಗಿ ಎದ್ದೋಣೋದು, ಅದೊಂದನ್ನು ಇವತ್ತಿಂದ ಸ್ವಲ್ಪ ಅರ್ಲಿಯಾಗಿ ಎದ್ದು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡೋಣ. ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೆ ಅರ್ಲಿ ಅಂದರೆ ಎಷ್ಟು ಗಂಟೆ? ಯಾ, ಒಂದು 6 or 5 o'clock ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ವೆರಿ ಗುಡ್, ಆಲ್ ದ ಬೆಸ್ಟ್. ನಿಮಗೆ ಡಿಸಿಷನ್ನು ನಿಜ ಆಗಲಿ. ಖಂಡಿತವಾಗ್ಲೂ ನಾಳೆಯಿಂದ ನಾನು ಹೇಗಿರ್ತೀನಿ ನೋಡ್ತಾ ಇರಿ. ಇನ್ನೊಂದು ಹ್ಯಾಬಿಟ್ ಅಂದ್ರೆ ಲೈಕ್ ಮೊಬೈಲ್ ಯೂಸೇಜ್ ಇದೆಯಲ್ಲ, ಅದು ಸ್ವಲ್ಪ ಕಮ್ಮಿ ಮಾಡ್ಬೇಕಷ್ಟೇ. ಯಾರು ಅವರ? ಅಲ್ಲ, ಎಲ್ಲರೂ ಆ್ಯಂಡ್ ನಿಮ್ಮ ಡಿಸಿಷನ್ನು ಮೊಬೈಲ್ ಬಿಡಬೇಕು ಅಂತ. ಬಿಡೋದಲ್ಲ, ಸ್ವಲ್ಪ ಕಮ್ಮಿ ಮಾಡ್ಬೇಕು. ಮೊಬೈಲ್ ಜೊತೆ ಜಸ್ಟ್ ಸೀರಿಯಸ್ ರಿಲೇಶನ್ಶಿಪ್ ಮಾತ್ರ ಇರಬೇಕು, ಸುಮ್ಮನೆ ರಿಲೇಶನ್ಶಿಪ್ ಬೇಡ. ಏನು ಜೊತೆಲಿ ಇರ್ತೀವಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮೊಬೈಲಲ್ಲಿ ಸ್ಪೆಂಡ್ ಮಾಡೋದ್ಕಿಂತ. ವೆರಿ ಗುಡ್. ಆ್ಯಂಡ್ ಬ್ರೋ, ನಿಮ್ಮ ಒಂದು ಅಭ್ಯಾಸನ ಏನಾದರೂ ಒಂದು ಬ್ಯಾಡ್ ಹ್ಯಾಬಿಟ್ ನಿಮಗಿದೆ, ಅದನ್ನು ಚೇಂಜ್ ಮಾಡಬೇಕಂದ್ರೆ ವಾಟ್ಸ್? ಜಂಕ್ ಫುಡ್ ಕಮ್ಮಿ ತಿನ್ನಬೇಕು ಆ್ಯಂಡ್ ಕಾಸು ಸ್ವಲ್ಪ ಉಳಿಸಬೇಕು. ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಆ್ಯಂಡ್ ಇವತ್ತು ನಿಮ್ಮದು ಟ್ರಾವೆಲ್ ಚಿಕ್ಕಪೇಟೆ. ಓ ವೆರಿ ಗುಡ್, ಆಲ್ ದ ಬೆಸ್ಟ್. ಚಿಕ್ಕಪೇಟೆಯಲ್ಲಿ ಒಳ್ಳೆ ಶಾಪಿಂಗ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಹ್ಯಾವ್ ಎ ಗ್ರೇಟ್ ಡೇ. ರಾ ಟಾಕ್ಸ್ ಕನ್ನಡ ಅಂತ ಇದೆ. ಆಲ್ರೆಡಿ ಒಂದು ವ್ಲಾಗ್ ಹಾಕಿದ್ದೀನಿ ಫಿಟ್ನೆಸ್ ರಿಲೇಟೆಡು, ಆ್ಯಂಡ್ ಸ್ವಲ್ಪ ಎಂಟರ್ಟೈನಿಂಗ್ ಆಗೂ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಬರ್ತದೆ, ವೆರಿ ಇಂಟ್ರೆಸ್ಟಿಂಗ್, ಲೈಕ್ ಚಿಪ್ಸು ಬಿಸ್ಕೆಟ್ ಎಲ್ಲ ಬರುತ್ತಲ್ಲ ನಮಗೆ ನಾರ್ಮಲ್ ಸಿಗುತ್ತೆ, ಅದ್ರ ಬಗ್ಗೆ ಮಾಡಿದ್ದೀನಿ ಆಲ್ರೆಡಿ. ಮೇ ಬಿ ಈ ವೀಕಲ್ಲಿ ಬರುತ್ತೆ. ಎಸ್, ನಮ್ಮನ್ನ ಇವಾಗ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಮೆಟ್ರೋ ಪರ್ಮಿಸಸಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ವಿ ಆರ್ ಗೋಯಿಂಗ್, ಜಾಗ ಚೇಂಜ್ ಮಾಡೋಣ ಬನ್ನಿ. ನಿಮ್ಮ ಹೆಸರು? ಸಂದೀಪ್. ಓಕೆ. ನಿಮ್ಮ ಲೈಫಲ್ಲಿ ನಿಮ್ಮದು ಏನಾದರೂ ಒಂದು ಕೆಟ್ಟ ಅಭ್ಯಾಸನ ಬಿಡಬೇಕು ಅಂತ ನೀವು ಡಿಸೈಡ್ ಮಾಡಿದರೆ, ಯಾವ ಅಭ್ಯಾಸನ ನೀವು ಇವತ್ತಿಂದ ಚೇಂಜ್ ಮಾಡಬೇಕು? ಕೆಟ್ಟ ಅಭ್ಯಾಸ ಅಂತ ಏನಿಲ್ಲ, ದೊಡ್ಡವರು ಹೇಳ್ತಾರೆ. ಕೆಟ್ಟ ಅಭ್ಯಾಸ ಅಂದರೆ ಫಾರ್ ಎಕ್ಸಾಂಪಲ್ ಕೋಪ ಬರೋದು, ಮೊಬೈಲ್ ನೋಡೋದು ಅಂಥದ್ದು. ಮಾಮೂಲು ಕಾಮನ್ ಅಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಓಕೆ. ಸೊ ನಿಮ್ಮ ಲೈಫಲ್ಲಿ ಇಂಥ ಸಣ್ಣ ಪುಟ್ಟ ಬಿಡಬೇಕು ಅಂದ್ಕೊಳ್ತೀವಿ. ಯಾವುದು? ಕೋಪ. ಯಾಕೆ ಸುಮ್ಮನೆ ಮನೇಲೆಲ್ಲ ಜಗಳ ಇರುತ್ತೆ, ಏನಾದರೂ ಫ್ಯಾಮಿಲೀಸ್ ಇರುತ್ತಲ್ಲ. ಓಕೆ. ಹೆಂಡತಿ ಮೇಲಾಗಲಿ ಇಲ್ಲ ಮಕ್ಕಳ ಮೇಲಾಗಲಿ ತಂದೆ ತಾಯಿ ಮೇಲಾಗಲಿ ಬಿಡಬೇಕು ಅಂದ್ಕೊಳ್ತೀವಿ, ಬಟ್ ಆ ಟೈಮಲ್ಲಿ ಬಿಡೋಕ್ಕಾಗಲ್ಲ. ಯಾವುದೋ ಒಂದು ಅನ್ನೆಸೆಸರಿ ಹೊರಟೋಗ್ಬಿಡುತ್ತೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಯೂಟ್ಯೂಬಾ ರಾ ಟಾಕ್ಸ್ ಕನ್ನಡ ಅಂತ. ಸರಸ್ವತಿ. ವೆರಿ ಗುಡ್ ನೇಮ್. ಓಕೆ. ಇವತ್ತಿಂದು ಕ್ವಶನ್ ಬಂದುಬಿಟ್ಟು, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಹ್ಯಾಬಿಟ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿದರೆ, ಯಾವ ಒಂದು ಹ್ಯಾಬಿಟ್ನ ಬಿಡಬೇಕಂತ ನೀವು ಡಿಸೈಡ್ ಮಾಡ್ತೀರಾ? ಯಾವ ಹ್ಯಾಬಿಟ್ ಅಂದರೆ ಈಗಿನ ಜನ್ರೇಷನಲ್ಲಿ ಲೈವ್ಲಿ ಆಗಿರೋದು ಬಿಟ್ಬಿಡ್ಬೇಕು. ಅದು ತುಂಬ ಆ ಥರ ಇರಬಾರ್ದು ಯಾವಾಗ್ಲೂ. ಯಾಕಂಗೆ? ಅದು ಎಕ್ಸ್ಪೀರಿಯನ್ಸ್. ಈಗಿನ ಜನ್ರೇಷನ್ ಹೆಂಗಿದೆ ಹಂಗೆ ಮೂವ್ ಆಗ್ಬಿಡ್ಬೇಕು. ಲೈವ್ಲಿ ಆಗಿರಬಾರ್ದು, ನಿಜ ಇರಬಾರ್ದು. ಫೇಕ್ ಆಗಿರಬೇಕು. ಫೇಕ್ ಆಗಿದ್ರೆ ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅನ್ನೋ ಥರ. ಹೌದು. ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅನ್ನೋ ಥರ. ಹೌದು. ಓಕೆ, ಕೂಲ್. ಮತ್ತು ಇನ್ನೊಂದು ಏನಂದರೆ ಎಲ್ಲರೂ ಏನೋ
ಹಂಗಿರ್ಬೇಕು ಹಿಂಗಿರ್ಬೇಕು ಮೀನ್ಸ್ ಫುಡ್ ಡಯಟ್ ಮಾಡಬೇಕು ಆ ಥರ ಏನಿಲ್ಲ. ಇವತ್ತು ಇರ್ತೀವೋ ನಾಳೆ ಸಾಯ್ತೀವೋ, ಹಾಂ ಆರಾಮಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡಿಕೊಂಡು, ಅದರಲ್ಲೂ ಫುಡ್ಡು ಹಾಂ ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಎಸ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆನ್ಸರ್ ಸಿಗ್ತದೆ ಅಲ್ವಾ? ಸೊ ನಿಮ್ಗೆ ಏನು ಅನಿಸ್ತಾ ಇದೆ? ಹೋಪ್ ಯು ಆರ್ ಎಂಜಾಯಿಂಗ್. ಬ್ರೋ ಒಂದು ನಿಮಿಷ. ಸೊ ಹಾಂ, ಸೊ ಫ್ರೆಂಡ್ಸಾ? ಹಾಂ, ಓಕೆ ಓಕೆ, ಒಪ್ತೆ ಕಡೆ ಒಪ್ತೆ. ಒಂದು ನಿಮಿಷ ಟೈಮ್ ತೊಗೊಳ್ತೀನಿ, ಓಕೆನಾ? ಸೊ ಕೂಲ್. ನಿಮ್ಮ ಹೆಸರು? ಮೋಹನ್ ಕುಮಾರ್. ಸೊ ಒಂದು ಕ್ವಶನ್ ಏನಂತಂದರೆ, ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂದು ಅಭ್ಯಾಸನ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ಅಭ್ಯಾಸನ ನೀವು ಬಿಡಬೇಕಂತ ಡಿಸೈಡ್ ಮಾಡ್ತೀರಾ? ನನ್ನ ಲೈಫಲ್ಲಿ ಡಿಸೈಡ್ ಮಾಡ್ಬೇಕಾಗಿರೋದು ಎಣ್ಣೆ ಹೊಡೆಯೋದು ಬಿಡಬೇಕು. ಎಣ್ಣೆ ಹೊಡೆಯೋದು ಬಿಡಬೇಕು. ಮೀಟರ್ ಬೇಕು, ಮೀಟರ್. ಯಾಕೆ? ಅದರಿಂದನೇ ದಪ್ಪ ಆಗಿದ್ದೀನಿ. ಅದರಿಂದ ದಪ್ಪ ಆಗಿರೋದು. ಆ್ಯಂಡ್ ಬಿಡೋಕೆ ಏನಾದ್ರು ಟ್ರೈ ಮಾಡಿದ್ರಾ? ವರ್ಷದಿಂದ 3 ವರ್ಷ ಜಿಮ್ ಮಾಡಿದ್ದೀನಿ. ಹಾಂ, ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದೆ. ಹಿಂಗೆ ಪಾರ್ಟಿ ಗೀಟಿ ಜೊತೆ ಹೋಗಿ ಹೇಗಿದ್ದೆ ಹೇಗಾದೆ ಜಾಸ್ತಿ ಆಯಿತು. ಇನ್ನ ಬಿಡಬೇಕು. ಹಾಂ, ನೈಟ್ ತಾನೇ ಕುಡಿದಿದ್ದೆ. ಹಾಂ, ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಹೆಂಗೆ ಅವ್ರು ಆಗೈತೆ. ಹಾಂ. ಬಿಟ್ಟರೆ ನಿಮ್ಮ ಲಿವರ್ಗೆ ಇನ್ಮೇಲೆ ಫ್ರೀಡಮ್ ಸಿಗುತ್ತೆ. ಹಾಂ, ಸಿಗುತ್ತೆ. ಓಕೆ, ಅದಕ್ಕೆ ಬೇಗ ಫ್ರೀಡಮ್ ಸಿಗುತ್ತೆ. ಹಾಂ, ಬಾಡಿಲಿರೋ ಪಾರ್ಟ್ಸ್ಗೂ ಫ್ರೀಡಮ್ ಸಿಗುತ್ತೆ. ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವ. ಥ್ಯಾಂಕ್ ಯು ಬ್ರೋ, ಸೂಪರ್ ಮೆಸೇಜ್ ಆ್ಯಕ್ಚುಲಿ. ಸೊ ತುಂಬ ಜನ ಹುಡುಗರಿಗೆ ಹೇಳೋದು ಏನಂದ್ರೆ, ಯಾರು ಅವ್ರವ್ರ ಬಾಡಿನ ಇಲ್ಕಂದ್ರೆ ಇವಾಗ 25-21 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತವೆ. ಕರೆಕ್ಟ್. ಇವಾಗಿನ ಯೂತ್ಸ್ಗೆ ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ, ನಮ್ಮ ಬಾಡಿ ಮೇಲೆ ನಾವು ಥಿಂಕ್ ಮಾಡಬೇಕು, ಆಮೇಲೆ ಅವರ ಫ್ಯಾಮಿಲಿ ಮೇಲೂ ಥಿಂಕ್ ಮಾಡಬೇಕು. ಕರೆಕ್ಟ್. ನನಗೆ ಅನುಭವ ಆಗಿರೋದು ನಾನು ಹೇಳ್ತೀನಿ. ಕರೆಕ್ಟ್. ಆಲ್ ದ ಬೆಸ್ಟ್ ಬ್ರೋ, ಬೇಗ ಬಿಡಿ ಆ್ಯಂಡ್ ಒಳ್ಳೇದಾಗಲಿ. ಬಾಯ್. ಹಾಕ್ಬೋದಾ ಕಂಟೆಂಟು? ನಿಮ್ಮ ಹೆಸರು? ಭೂಮಿಕಾ. ನಿಮ್ಮ ಲೈಫಲ್ಲಿ ಏನಾದರೂ ನಿಮ್ಮದು ಒಂದು ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ನ ಬಿಡಬೇಕು ಅಂತಂದರೆ ವಾಟ್ ಇಸ್ ದಟ್ ಹ್ಯಾಬಿಟ್? ಯಾವ ಹ್ಯಾಬಿಟ್ನ ನೀವು ಬಿಡಬೇಕಂತ ಡಿಸೈಡ್ ಮಾಡ್ತೀರಾ? ಎಲ್ಲನೂ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತಗೋಬಿಡ್ತೀನಿ ಅದನ್ನು. ವೆರಿ ಗುಡ್, ಒಳ್ಳೆ ವ್ಯಾಲಿಡ್ ಪಾಯಿಂಟ್. ಎಷ್ಟೊಂದು ಜನ ಮಾತಾಡಿಸಿದೆ, ಈ ಪಾಯಿಂಟ್ ಯಾರೂ ಹೇಳಲಿಲ್ಲ. ದಟ್ ಈಸ್ ವೈ ನಿಮ್ಮನ್ನ ಕೇಳಿದ್ದು ನಾನು. ಮೀನಾಕ್ಷಿ ಮೀನಾಕ್ಷಿ ಆ್ಯಕ್ಚುಲಿ ಯಾರನ್ನೂ ಈಸಿಯಾಗಿ ತಗೋಬಾರ್ದು, ಎಲ್ಲ Correct. ಗ್ರಾಂಟೆಡ್ ಆಗಿ ತಗೋಬಾರ್ದು, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಸಿಚುವೇಶನ್ ಹೇಳ್ತೀರಾ? ಯಾವುದಾದ್ರೂ ಆಗಿದೆಯಾ ಆ ಥರ? ಆ ಥರ ಎಲ್ಲ ಈಗ ಯಾರು ಫ್ರೆಂಡ್ಸ್ ಏನಾದ್ರು ಬಂದು ಹೇಳ್ತಾರೆ ಸಡನ್ ಆಗಿ, ನಾವು ಅದನ್ನು ಈಸಿಯಾಗಿ ತಗೋಬಿಡ್ತೀವಿ. ಬಟ್ ಅದು ಅವ್ರಿಗೆ ರಿಯಲ್ ಆಗಿ ಏನೋ ಹೇಳಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಬಂದಿರ್ತಾರೆ ನಮ್ಗೆ. ನಮ್ದೇನೋ ಒಂದು ಇದಿರುತ್ತೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ನೆಕ್ಸ್ಟ್ ಟೈಮ್ ಅವ್ರು ನಮ್ಮ ಹತ್ರ ಹೇಳ್ಕೋಬೇಕು ಅಂದ್ರೂ ಹಿಂಜರಿರ್ತಾರೆ, ಇವರೇನೋ ಈಸಿಯಾಗಿ. ಸೊ ನಾವು ಮೆಸೇಜ್ ಏನಂದರೆ, ನಾವು ಯಾರನ್ನೂ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಳ್ಬಾರ್ದು. ಎಸ್, ಥ್ಯಾಂಕ್ ಯು. ಕಂಟೆಂಟ್ ಅದ್ರಲ್ಲಿ ಹಾಕ್ಬೋದಲ್ಲ ವಿಡಿಯೋದಲ್ಲಿ? ಓಕೆ. ರಾ ಟಾಕ್ಸ್ ಕನ್ನಡ, RAW. ನನಗೆ ಒಂದು ರಿಯಲೈಸ್ ಆಗಿದೆ ಏನಂದರೆ, ಎಲ್ಲರ ಲೈಫಲ್ಲೂ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ವೆರಿ ಕಾಮನ್. ಆ್ಯಂಡ್ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನಂದರೆ, ಆ ಬ್ಯಾಡ್ ಹ್ಯಾಬಿಟ್ ಏನು ಅಂತ ನಮಗೆ ಗೊತ್ತಿರಬೇಕು. ಅದೇ ಅವೇರ್ನೆಸ್. ಲೈಫಲ್ಲಿ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಟ್ಟು ಒಂದಷ್ಟು ಗುಡ್ ಹ್ಯಾಬಿಟ್ಸ್ನ ಆ್ಯಡ್ ಮಾಡೋಣ ಆ್ಯಂಡ್ ಲೈಫಲ್ಲಿ ಬದಲಾವಣೆ ಅನ್ನೋದನ್ನು ತರೋಣ. ಆ್ಯಂಡ್ ನೀವು ಯಾವ ಬ್ಯಾಡ್ ಹ್ಯಾಬಿಟ್ನ ಬಿಡಬೇಕಂತ ಡಿಸೈಡ್ ಮಾಡಿದಿರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಸ್. ಸೊ ನಿಮ್ಮ ಹೆಸರು? ರಘು ಅಂತ. ರಘು. ಸೊ ಜಿಮ್ ಫಿಟ್ನೆಸ್ ಎಲ್ಲ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. 5-6 ಮಂತ್ಸಿಂದ ಮಾಡ್ತಾ ಇದ್ದೀರಾ? ಓಕೆ, ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ. ಸೊ ನಿಮ್ಮ ಲೈಫಲ್ಲಿ ಒಂದು ಕೆಟ್ಟ ಅಭ್ಯಾಸ ಬಿಡಬೇಕು ಅಂದರೆ ಯಾವ ಅಭ್ಯಾಸನ ಬಿಡಬೇಕು ಅನ್ಕೊಂತೀರಾ? ಬಿಡಬೇಕು ಅನ್ಕೊಂಡ್ರೆ ನನ್ನ ಫುಡ್ ಹ್ಯಾಬಿಟ್ಸ್, ಮೇಯ್ನ್ ಬಂದು ಫುಡ್ ಹ್ಯಾಬಿಟ್ಸ್, ಔಟ್ಸೈಡ್ ಫುಡ್ ಈ ಅಂದರೆ ವರ್ಷ ಹ್ಯಾಬಿಟ್ಸ್ ಇರ್ತಾವೆ. ಸ್ವಲ್ಪ ಬೇಗ ಲೇಟಾಗಿ ಮಲಗೋದು, ಸ್ವಲ್ಪ ಈ ಥರ ಎಲ್ಲ ಬಿಟ್ಟಾಗ ಸ್ವಲ್ಪ ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಎದ್ದೇಳೋದು, ಈ ಒಂಥರ ಈ ನೆಗೆಟಿವ್ ಏನಿರುತ್ತೋ ಅದ್ರ ನಮ್ಮ ಸರೌಂಡಿಂಗ್ಸ್ ಸ್ವಲ್ಪ ಬಿಟ್ಟಾಕ್ಬೇಕು ಅನ್ನೋದು. ಈ ವರ್ಕೌಟ್ಸ್, ಸ್ವಲ್ಪ ವರ್ಕೌಟ್ಸ್ ಮಾಡ್ರೆ ಹೆಂಗಂದ್ರೆ ಸ್ವಲ್ಪ ಫ್ರೆಶ್ನೆಸ್ ಇರುತ್ತೆ, ಏನೋ ಸ್ವಲ್ಪ ಎನರ್ಜಿ ಇರುತ್ತೆ. ಓಕೆ, ಲಿಟಲ್ ಬಿಟ್ ಸ್ವಲ್ಪ ಎಲ್ಲದಕ್ಕೂ ಓವರ್ ಥಿಂಕ್ ಮಾಡೋದು ಅಷ್ಟೇ. ವೆರಿ ಗುಡ್. ನಾನು ಎಷ್ಟೊಂದು ಜನ ಮಾತಾಡಿಸಿದೆ, ಈ ಪಾಯಿಂಟ್ ಯಾರೂ ಹೇಳಿಲ್ಲ. ಡಿಪ್ರೆಸ್ಡ್ ಆಗ್ತಾ ಇರ್ತೀವಿ, ಅದರಿಂದ ನನಗೇನು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಒಂದು ಅಡ್ವಾಂಟೇಜ್ ಅಂತೂ ನನಗೇನು ಇರೋದಿಲ್ಲ. ಅದರಿಂದ ಸ್ವಲ್ಪ ಕಲ್ತ್ಕೋಬೇಕು, ಏನು ನಡೆದಿದೆ, ಏಕೆ ಈ ಥರ ಏನಕ್ಕಾಯ್ತು, ರಿಪೀಟ್ ಆಗಬಾರ್ದು. ಅಂದರೆ ಮಿಸ್ಟೇಕ್ಸ್ ಮಾಡೋದಂಗೆ ಕರೆಕ್ಟ್, ಅದು ನಾರ್ಮಲ್. ಬಟ್ ರಿಪೀಟೆಡ್ ಆಗಿ ಅದೇ ಮಿಸ್ಟೇಕ್ನ ಮತ್ತೆ ಮತ್ತೆ ಮಾಡೋಕೆ ಹೋಗ್ಬಾರ್ದು ಅಷ್ಟೇ. ಅದು ಹ್ಯಾಬಿಟ್ಸ್ ಇರುತ್ತೆ, ಬಟ್ ಅದನ್ನು ಸರಿ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಒಂದು ನೆಗೆಟಿವ್ ಇರುತ್ತೆ, ಒಂದು ಪಾಸಿಟಿವ್ ಇರುತ್ತೆ. ಎಲ್ಲರೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಒಂದು ಏನು ನೆಗೆಟಿವ್ ಇರುತ್ತೋ ನಾವು ಅದ್ರ ಮೇಲೆ ಸ್ವಲ್ಪ ಫೋಕಸ್ ಕೊಟ್ಟು, ಇಲ್ಲ ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಅದೇ ಪಕ್ಕ ಒಂದೇ ಸರಿ ಅಂತ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಲಿಟಲ್ ಬಿಟ್ ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕು. ವೆಲ್ ಸೆಟ್, ಸೂಪರ್, ಅಮೇಝಿಂಗ್. ಫಸ್ಟ್ ನಮ್ಮ ಹೆಲ್ತ್, ನಮ್ಮ ಕೆರಿಯರ್, ಕರೆಕ್ಟ್, ನಮಗಿರೋ ಫ್ರೆಂಡ್ಸ್ ಯಾರ ಹತ್ರ ಇದಾರೋ ಅವ್ರ ಹತ್ರ ಇರೋವರೆಗೂ ಚೆನ್ನಾಗಿರ್ಬೇಕು. ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು. ಒಂದು ಫ್ಯಾಮಿಲಿ, ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಇದ್ರ ಬಗ್ಗೆ ಕಳೆದೋಗಿರೋ ದಿನಗಳನ್ನ, ಕ್ಷಣಗಳನ್ನ ಪ್ರತಿ ಸರಿ ಯೋಚನೆ ಮಾಡ್ಕೊಂಡು, ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಏನೋ ಘಟನೆಗಳು ಇರ್ತವೆ. ಕಳೆದೋಗಿರೋದು ಅಷ್ಟೇ ಮುಗಿದೋದು.
ಅದ್ರ ಬಗ್ಗೆ ಹೆವಿ ಥಿಂಕ್ ಮಾಡೋದು ಅದೇನು ಕರೆಕ್ಟ್ ಅಲ್ಲ. ಯಾಕಂದರೆ ನಾನೆಲ್ಲ ಅದೇ ಸ್ಟೇಜೆಲ್ಲ ನೋಡಿ ಬಂದಿರೋನೆ. ಇಟ್ಸ್ ಕಾಮನ್, ಪ್ರತಿಯೊಬ್ಬರ ಲೈಫಲ್ಲೂ ಒಂದು ನೆಗೆಟಿವ್ಸು, ಒಂದು ಡಿಪ್ರೆಷನ್ ಇರುತ್ತೆ, ಒಂದು ಪಾಸಿಟಿವ್ ನೆಗೆಟಿವ್ಸು ಫೇಸ್ ಮಾಡಿರ್ತಾರೆ. ಒಂದು ತುಂಬ ಬ್ಯಾಕ್ ಆಗಿರ್ತಾರೆ ಲೈಫಲ್ಲಿ, ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿರ್ತಾರೆ. ಮತ್ತೆ ಅದನ್ನೇ ರಿಪೀಟಾಗಿ ಮತ್ತೆ ರಿಟರ್ನ್ ಹೋಗಬಾರ್ದು. ಒಂದ್ಸರಿ ಅದು ಕಳೆದೋಗಿರೋ ಮುಗೀತು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಒಂದು ಒಳ್ಳೆ ಮೆಸೇಜು. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಪ್ರವೀಣ್ ಅಂತ. ಪ್ರವೀಣ್, ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂದು ಕೆಟ್ಟ ಅಭ್ಯಾಸನ ಬಿಡಬೇಕು ಅಂದರೆ ಯಾವ ಅಭ್ಯಾಸನ ಬಿಡ್ಬೇಕು ಅನ್ಕೊಂತೀರಿ ಇವತ್ತಿಂದ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಕುಡಿಯೋದು ಬಿಡಬೇಕು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಯಾಕೆ? ಹೆಲ್ತ್ ತುಂಬ ಅಪ್ಸೆಟ್ ಆಗುತ್ತೆ ಮುಂದಿನ ಜನ್ರೇಷನ್ಗೆ. ಆ್ಯಕ್ಚುಲಿ ಈಗಿನಿರೋ ಫುಡ್ ಸ್ಟೈಲ್ಗೆ, ಲೈಫ್ ಸ್ಟೈಲ್ಗೆಲ್ಲ ಸೆಟ್ ಆಗಲ್ಲ. 21 ಇಯರ್ಸ್ಗೆಲ್ಲ ಇದಾಗ್ತದೆ ಪ್ರಾಬ್ಲಮ್. ಆ್ಯಕ್ಚುಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಲೈಕ್ ಲಿಮಿಟ್ ಆಗಿರ್ಬೇಕು ಇನ್ನೇನಿಲ್ಲ. ಕೋಪ ಬಿಡಬೇಕು ಆ್ಯಕ್ಚುಲಿ. ಕೋಪದಿಂದ ಏನು ಸಾಧಿಸೋಕ್ಕಾಗಲ್ಲ ಈಗಿನ ಜನ್ರೇಷನಲ್ಲಿ. ನೀನ್ ಹೇಳ್ತಿರೋದೆಲ್ಲ ನಿಜ, ನನ್ನ ಕೈಲಿ ಆತರ ಇರಕ್ ಆಗ್ತಾ ಇಲ್ಲ. ತಾಳ್ಮೆ ಅನ್ನೋದು ಸ್ವಲ್ಪ ಬೆಳೆಸ್ಕೊಬೇಕು ಇನ್ನ ಜಾಸ್ತಿ. ನೀವು ಹೇಳ್ತಾರೆ ಮಾತು ಅಕ್ಷರಶಃ ನಿಜ. ಈಗಿನ ಜನ್ರೇಷನ್ಗೆ ಅದು ತುಂಬ ಕಮ್ಮಿ ಇದೆ. ವೆರಿ ಗುಡ್, ದಟ್ಸ್ ಇಟ್. ಥ್ಯಾಂಕ್ ಯು ಬ್ರೋ. ನಮ್ಮ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ರಾ ಟಾಕ್ಸ್ ಕನ್ನಡ ಅಂತ. ನಿಮ್ಮ ಹೆಸರು? ರುದ್ರೇಶ್. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂದು ಕೆಟ್ಟ ಅಭ್ಯಾಸನ ಬಿಡಬೇಕು ಅಂತಂದರೆ, ಬ್ಯಾಡ್ ಹ್ಯಾಬಿಟ್ ಏನೋ ಬಿಡಬೇಕು ಅಂತಂದರೆ ಯಾವ ಹ್ಯಾಬಿಟ್ನ ನೀವು ಬಿಡ್ತೀರಾ? ಸೊ ಬ್ಯಾಡ್ ಹ್ಯಾಬಿಟ್ ಅಂತಂದರೆ ಬರೀ ಡ್ರಿಂಕ್ಸ್ ಆದ್ರಲ್ಲ, ಲೈಕ್ ಮೈಂಡ್ ಸೆಟ್ ಎಲ್ಲ. ಬ್ಯಾಡ್ ಹ್ಯಾಬಿಟ್ ಅಂದರೆ ಲೈಕ್ ನಾಟ್ ಗೋಯಿಂಗ್ ರೆಗ್ಯುಲರ್ಲಿ ಟು ಜಿಮ್. ದಟ್ ಈಸ್ ಒನ್ ಬ್ಯಾಡ್ ಹ್ಯಾಬಿಟ್. ಅದೊಂದು ಸರಿ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇದೆಯಲ್ಲ. ಸೊ ಲೈಕ್ ಯು ಆರ್ ನಾಟ್ ರೆಗ್ಯುಲರ್ ಇನ್ ಎವ್ರಿಥಿಂಗ್. ಏನಾಗುತ್ತೆ ಅಂದರೆ ಯು ಗೋ ಇನಿಷಿಯಲಿ ಒಂದು ಎನರ್ಜಿ ಇರುತ್ತೆ, ಹೋಗ್ತೀರಾ. ಆಫ್ಟರ್ ದಟ್ 2 ದಿವಸ 3 ದಿವಸ ಆದಮೇಲೆ ನಿಮ್ಮನ್ನ ತಡೆದಿರುವವರು ಯಾರು? ಮತ್ತೆ ಪೇನ್ ಅಂತ ಡಿಸ್ಕಂಟಿನ್ಯೂ ದಟ್ ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್. ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್. ವೆರಿ ಗುಡ್. ಓಕೆ, ಫೈನ್. ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಯಾಕೆಂದರೆ ಡೈಲಿ ಲೈಫಲ್ಲಿ ನಾವು ರೆಗ್ಯುಲರ್ ಆಗಿ ಹೆಲ್ದಿ ಫುಡ್ನ ತಿನ್ನೋಕ್ಕಾಗಲ್ಲ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ವಿ ವಿಲ್ ನಾಟ್ ಇನ್ ಅ ಪೊಸಿಷನ್ ಟು ಸ್ಲೀಪ್ ಪ್ರಾಪರ್ಲಿ. ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ನಂದು ಲಾಸ್ಟ್ ಬ್ಲಾಗ್ ಕೂಡ ಜಿಮ್ ರಿಲೇಟೆಡ್ ಇತ್ತು. ವೈ ಯುವರ್ ಫ್ರೆಂಡ್ ಇಸ್ ನಾಟ್ ಕಮಿಂಗ್ ಟು ಜಿಮ್, ಆ ಕಂಟೆಂಟೇನೆ. That is the main problem now. This generation is facing that same problem. ಸೊ ಇನಿಷಿಯಲಿ ಆ ಖುಷಿ ಇದ್ದಾಗ ಹೋಗ್ಬಿಡ್ತಾರೆ, ಆಮೇಲೆ that consistency illa. That is the first thing. The second thing is you are not eating right food. Okay. Like the healthy food. Okay. You are not sleeping at the right time. Okay. So these things you have to maintain. Okay. So in order to have a very good balance in life. ಓಕೆ, ಆ್ಯಂಡ್ ಒನ್ ಮೋರ್ ಹ್ಯಾಬಿಟ್ ನೀವು ಯಾವ್ದಾದ್ರು ಬಿಡಬೇಕು ನಿಮ್ಮ ಲೈಫಲ್ಲಿ ಅಂದರೆ? ಬಿಡಬೇಕಂದ್ರೆ ನಾರ್ಮಲ್ ಎಲ್ಲ ಇಟ್ಸ್ ಲೈಕ್ ಶುಗರ್ ಈಸ್ ದ ಮೇನ್ ಥಿಂಗ್. ವಿ ಟ್ರೈ ಟು ಫೈಂಡ್ ಲೈಕ್ ಶುಗರ್. ಅದು ಸ್ಲೋ ಪಾಯ್ಸನ್ ಅಂತಾರೆ, ಆ್ಯಕ್ಚುಲಿ ಅದು ಶುಗರ್ ಪಾಯ್ಸನ್. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಶುಗರ್ಸ್ನ ನಾವು ಅವಾಯ್ಡ್ ಮಾಡಬೇಕು. ವಿ ಹ್ಯಾವ್ ಟು ಈಟ್ ಮಿಲೆಟ್ಸ್, ಈ ಥರ ಎಲ್ಲ ತಿನ್ನಬೇಕು, ಒಳ್ಳೆ ಫುಡ್. ದಟ್ ಈಸ್ ದ ಮೇನ್. ಸೂಪರ್ ಬ್ರೋ, ವೆರಿ ಗುಡ್, ವೆಲ್ ಸೆಟ್. ನೀವು ನಿಂತ್ಕೊಳ್ಳಿ, ಅವ್ರು ಧೈರ್ಯ ಬೇಡವಾ? ಅವ್ರಿಗೂ ಧೈರ್ಯ ಬೇಡವಾ? ಬೇಕ ಬೇಡ. ಓಕೆ, ಸೊ ನಿಮ್ಮ ಹೆಸರು? ಪಲ್ಲವಿ. ಆ್ಯಂಡ್ ನೀವು? ಸವಿತಾ. ಓದ್ತಿದ್ದೀರಾ? ಸ್ಟೂಡೆಂಟ್ಸಾ ಅಥವಾ? ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಲೈಫಲ್ಲಿ ಇಂಥದ್ದೊಂದು ಅಭ್ಯಾಸ ಬಿಡಬೇಕಂದ್ರೆ ಯಾವ ಅಭ್ಯಾಸನ ಬಿಡ್ತೀರಾ? ಮೊಬೈಲ್ ನೋಡೋದು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಮೊಬೈಲ್ ಜೊತೆ ಸೀರಿಯಸ್ ರಿಲೇಷನ್ಶಿಪ್ ಮಾತ್ರ ಇರಬೇಕು, ಸುಮ್ಮನೆ ಯಾವಾಗಲೂ ಇರಬಾರ್ದು, ಹಂಗೆ. ಓಕೆ, ಆ್ಯಂಡ್ ನೀವು? ಲೇಸಿನೆಸ್ ಬಿಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಇವತ್ತಿಂದ ಬಿಡ್ಬೇಕಂತ ಇದ್ದೀರಾ? ಅದಕ್ಕೆ ಏನೋ ಟ್ರೈ ಮಾಡಿದ್ದೀರಾ? ಆಗಿಲ್ಲ. ಆ್ಯಂಡ್ ನೀವು ಮೊಬೈಲ್ ನೋಡೋದು ಬಿಡೋದಕ್ಕೆ ಏನೋ ಟ್ರೈ ಮಾಡಿದ್ರಾ? ಮಾಡ್ತೀರಾ? ಓಕೆ, ಕೂಲ್, ಫೈನ್. ಈ ವಿಡಿಯೋ ಹಾಕ್ಬೋದಾ ನಮ್ಮ ಚಾನಲಲ್ಲಿ? ಓಕೆ, ಇವತ್ತಿನ ವ್ಲಾಗ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಲೈಫಲ್ಲೂ ಒಂದಷ್ಟು ಬದಲಾವಣೆ ತರೋವಂಥ ಜವಾಬ್ದಾರಿ ನೀವು ಒಂಚೂರು ತಗೊಳ್ಳಿ. ಆ್ಯಂಡ್ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.